ಡೈನಾಮಿಕ್ ಕರ್ನಾಟಕ ಕಾಮಿಡಿ ಟೈಮ್ಸ್ಗೆ ಸ್ವಾಗತ. ನೋಡಿ, ಈಗ ಪ್ರತಿಯೊಬ್ಬರಿಗೂ ಒತ್ತಡದ ಬದುಕು. ಪ್ರತಿಯೊಬ್ಬರೂ ಕೂಡ ಒತ್ತಡದಲ್ಲಿ ಸಿಲುಕಿದ್ದಾರೆ. ಮನೆಯಲ್ಲಿ ಕುಳಿತು ಒಂದು ಕ್ಷಣ ತಮಾಷಾಗಿಯೇ ಇರುವ ಅನ್ನೋ ಆ ಕಾಲವೂ ಕೂಡ ಈಗ ಇಲ್ಲ. ಎಲ್ಲೆಂದರಲ್ಲಿ ಕೆಲಸದ ಒತ್ತಡ, ಹಣ ಸಂಪಾದನೆಗಾಗಿ ಪ್ರತಿಯೊಬ್ಬರೂ ಕೂಡ ಹಗಲು ഇരുಳು ಎನ್ನೋದೇ ದುಡಿಯುತ್ತಿದ್ದಾರೆ. ಅವರ ದುಡಿಮೆಯಿಂದ ಅವರು ತೀವ್ರ ಒತ್ತಡಕ್ಕೆ ಸಿಲುಕುತ್ತಿದ್ದಾರೆ. ಹಾಗಾಗಿ ಈಗ ಅವರಿಗೆ ಸ್ವಲ್ಪ ಹೊತ್ತು ಖುಷಿಯ ವಾತಾವರಣ ಬೇಕಿದೆ. ಪ್ರತಿಯೊಬ್ಬರಿಗೂ ಕೂಡ ಕಾಮಿಡಿ, ಹಾಸ್ಯ, ಲಾಸ್ಯ ಇಂತಹ ಕಾರ್ಯಕ್ರಮಗಳು ಬೇಕಿದೆ. ಅಂದಹಾಗೆ ಈಗ ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ಹಾಸ್ಯ ಲಾಸ್ಯ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ನೀವು ಈ ಕಾಮಿಡಿ ವಿಷಯವನ್ನು ನೋಡಿ ಸಂತಸದಿಂದಿರುವುದೇ ನಮಗೆ ಬೇಕಿರುವ ವಿಚಾರ. ಪ್ರತಿಯೊಬ್ಬರೂ ಒತ್ತಡದಿಂದ ಮುಕ್ತರಾಗಬೇಕು ಎನ್ನುವುದು ನಮ್ಮ ಚಾನಲ್ನ ಆಶಯವಾಗಿದೆ. ಅಂದಹಾಗೆ ಈಗ ಇದೇ ಮೊದಲ ಬಾರಿಗೆ ಕಾಮಿಡಿ ಕಾರ್ಯಕ್ರಮವನ್ನು ನೀಡುತ್ತಿದ್ದೇವೆ. ನಿಮ್ಮ ಸಹಕಾರ ಸದಾ ಹೀಗೆ ಇರಲಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗ ಸಬ್ಸ್ಕ್ರೈಬ್ ಮಾಡಿ ಕಾಮಿಡಿ ಶೋವನ್ನು ನೋಡಿ. ಹೀಗೆ ಒಬ್ಬ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳ್ತಿದ್ದ. ಅವನ ಬಳಿ ನೂರಾರು ಮಂದಿ ಹೋಗಿ ಜ್ಯೋತಿಷ್ಯನ ಕೇಳ್ತಿದ್ರು. ಅವನು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ನೀಡ್ತಿದ್ದ. ಆದರೆ ಒಂದು ದಿನ ಒಬ್ಬ ಯುವಕ ಜ್ಯೋತಿಷ್ಯ ಕೇಳಲು ಅವನ ಬಳಿ ಹೋದ. ಅವನ ಸಮಸ್ಯೆ ಏನಪ್ಪ ಅಂದರೆ, ಅವನು ಒಂದು ಹುಡುಗಿಯನ್ನು ಲವ್ ಮಾಡ್ತಿದ್ದ. ಆದರೆ ಆ ಹುಡುಗಿ ಮದುವೆ ಮಾಡ್ಕೋಬೇಕು ಅಂತಿದ್ದ. ಇವನು ಸಣ್ಣ ಮಟ್ಟದ ಲವ್ ಆಗಿರಲಿಲ್ಲ. ಹುಡುಗಿ ಹೈಸ್ಕೂಲ್ ಓದುತ್ತಿದ್ದಾಗಲೇ ಲವ್ ಶುರು ಆಗಿತ್ತು. ಈಗ ಅದು ಮದುವೆ ತನಕ ಬಂದು ನಿಂತಿದೆ. ಮದುವೆ ಅಂದಮೇಲೆ ಹುಡುಗನ ಕಡೆಯವರು ನೋಡೋದು, ಒಪ್ಪೋದು ಇದು ಸಹಜ. ಆದರೆ ಅವರ ಮದುವೆಗೆ ಹುಡುಗನ ಕಡೆಯವರೇ ಒಪ್ಪಲಿಲ್ಲ. ಆದರೂ ಇವನು ಬಿಡಲಿಲ್ಲ. ಏನಾದರೂ ಪರಿಹಾರ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಒಂದು ಪಣ ತೊಟ್ಟ. ಅದಕ್ಕೆ ಅವನು ಏನು ಮಾಡ್ದ ಅಂದರೆ, ಜ್ಯೋತಿಷ್ಯ ಕೇಳೋಕ್ಕೆ ಹೋಗಿದ್ದ. ಜ್ಯೋತಿಷಿ ಇವನ ಎಲ್ಲ ಸಮಸ್ಯೆನೂ ಕೇಳ್ದ. ಹುಡುಗ, ನಾನು ಹುಡುಗಿನ ಒಡ್ಕೊಂಡು ಹೋಗ್ಬೇಕು ಅಂತೀವನೇ, ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿ ಅಂತ ಕೇಳ್ದ. ಮೊದಲೇ ಲವ್ ಕೇಸು ಏನಾರ ಮಾಡಿ ಹುಡುಗಂತವು ಜಾಸ್ತಿ ದುಡ್ಡು ಹೊಡ್ಕೋಬೇಕು ಅಂದ್ಕೊಂಡ ಜ್ಯೋತಿಷಿ ಒಳಗೆ ಯೋಚನೆ ಮಾಡ್ಕೊಂಡು ಸರಿಯಾಗಿ ಅವಂಥವು ದುಡ್ಡು ಕೀಳ್ಕೋಬೇಕು ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡ. ನೋಡಪ್ಪ, ಎಲೆ, ಅಡಿಕೆ, ಅರಿಶಿನ, ಕುಂಕುಮದ ಜೊತೆ 10,001 ರೂಪಾಯಿ ತಗೋಬಾ. ನಾನು ಮುಹೂರ್ತ ಯಾವತ್ತು ಚೆನ್ನಾಗದೆ, ಯಾವ ಟೈಮ್ ಚೆನ್ನಾಗದೆ ಅಂತ ಹೇಳ್ತೀನಿ ಅಂದ್ಕೊಂಡು ಜ್ಯೋತಿಷಿ ಹೇಳ್ದ. ಅದೇ ಹುಡುಗ ಏನಪ್ಪ ಇದು ಇಷ್ಟು ಕೇಳ್ತಾವನೆ ಅಂದ್ಕೊಂಡು ಅವನು ಮನಸ್ಸೊಳಗೆ ಏನೇ ಅಂದ್ಕೊಂಡು ಒಟ್ಟಿನಲ್ಲಿ ಆ ಹುಡುಗಿನ ಹೊಡ್ಕೊಂಡು ಹೋಗಿತ್ತಲ್ಲ, ಅದಕ್ಕೆ ಹೂನ್ಕೊಂಡು ಅವ್ರು ಇವ್ರು ಕೈ ಕಾಲು ಹಿಡಿದು 10,001 ರೂಪಾಯಿನ ತಗೊಬಂದು ಒಂದು ತಟ್ಟೆಯಲ್ಲಿ ಹಣ್ಣು, ಹೂವು, ಎಲೆ, ಅಡಿಕೆ, ಅರಿಶಿನ, ಕುಂಕುಮದ ಜೊತೆ 10,001 ರೂಪಾಯಿನೂ ಇಟ್ಟುಬಿಟ್ಟು ಆ ಜ್ಯೋತಿಷಿ ಮುಂದೆ ಇಟ್ಟ. ಆಹಾ, ಇದನ್ನು ನೋಡಿದ ತಕ್ಷಣ ಆ ಜ್ಯೋತಿಷಿಗೆ ಖುಷಿ. ಅದೇನೋ ಮಾಡ್ಕೊಂಡು ಅದೇನೋ ಗೊತ್ತಿಲ್ಲ, ಅದ್ಯಾವುದೋ ಒಂದು ಕಿತ್ತೋಗಿರೋ ಪುಸ್ತಕ ತೆಗೆದ, ಇವನ ಕೈಲಿ ಕವಡೆಗಳು ಕೊಟ್ಟ. ಕವಡೆ ಬಿಡು ಅಂದ. ಕವಡೆ ಬಿಟ್ಟ ತಕ್ಷಣ ಏನಾಗೋಯ್ತು, ಎಲ್ಲ ಕವಡೆಗಳು ಮೋಚ್ಕೊಬಿಟ್ಟು ತಕ್ಷಣ ಏನು ಮಾಡಿದ್ವಿ, ಅಯ್ಯೋ ಎಲ್ಲ ಮೋಚ್ಕೊಬಿಟ್ಟದಲ್ಲಪ್ಪ, ಇದು ಏನಪ್ಪ ಇದು ಇವಂದು ಕತೆ. ಆ ಹುಡುಗಿನ ಹೊಡ್ಕೊಂಡು ಹೋಗಿದೆ ಹೆಂಗೆ ಇವನು, ನಾನು ಇವ್ನಿಗೆ ಏನು ಪರಿಹಾರ ಕೊಡಲಿ, ಅದು ಬೇರೆ ತಟ್ಟೆಯಲ್ಲಿ ಬೇರೆ 10,001 ರೂಪಾಯಿ ಇಟ್ಬಿಟ್ಟವನೆ. 10,001 ರೂಪಾಯಿ ಹೆಂಗೆ ಬಿಡೋದು ನಾವು ಅಂದ್ಕೊಂಡು, ಹಂಗೂ ಜ್ಯೋತಿಷ್ಯ ಏನಂದ ಅಂದರೆ, ನೋಡಪ್ಪ, ಯಾಕೋ ನಿನ್ನ ಟೈಮು ನಾಳೆ ನಾಳಿದ್ದು ಸರಿಯಿಲ್ಲ ಆಯ್ತಾ. ನಾಳೆ ನಾಳಿದ್ದಕ್ಕಿಂತ ಮುಂಚೆ ಇವತ್ತು ರಾತ್ರಿ ನೋಡು, ಮಧ್ಯರಾತ್ರಿ ತುಂಬ ಚೆನ್ನಾಗದೆ, ಇವತ್ತು ಮುಹೂರ್ತ ಫಸ್ಟ್ ಕ್ಲಾಸ್ ಆಗದೆ, ನೀನು ಆ ಹುಡುಗಿನ ಹೊಡ್ಕೊಂಬಂಟೋಗು ಅಂತ ಹೇಳ್ದ. ಅಂದ್ಕೊಂಡು ಇವನೇನು ಮಾಡ್ದ, ಹುಡುಗ ಜ್ಯೋತಿಷನ ಕೇಳ್ದ. ಜ್ಯೋತಿಷಿ ಹೇಳಿದ ಮಾತನ್ನು ಕೇಳ್ದ. ದೋಸ್ತಿನೂ ಕೊಟ್ಬಿಟ್ಟು
ಮನೆ ಕಡೆಗೆ ಹೊಂಟ. ಆದರೆ ಏನಾಯಿತು ಅಂದರೆ ಅದರ ನಾಳೆ ಬೆಳಿಗ್ಗೆ ಜ್ಯೋತಿಷಿ ಗಾಬರಿ ಆಗವನೆ. ಮನೇಲಿ ಏನೇನೋ ಹುಡ್ಕಾಡ್ತಾವನೆ, ತಡ್ಕಾಡ್ತಾವನೆ, ಏನೂ ಸಿಗ್ತಿಲ್ಲ. ಅಲ್ಲಿ ಹೋಗೋರು ಬರೋರು ಎಲ್ಲ ಇವನ ಮುಖ ನೋಡ್ತಲೇ ಅವರೇ, ಇವನು ಅತ್ತಗಿಂದ ಇತ್ತಗೆ, ಇತ್ತಗಿಂದ ಅತ್ತಗೆ ಅಂದ್ಕೊಂಡೆ. ಇದರಲ್ಲಿ ಜೂನಲ್ಲಿ ಚಿಂಪಾಂಜಿಗಳು ಕಂಬಿಯಿಂದ ಅತ್ತಗಿಂದ ಇತ್ತಾಗ ಓಡಾಡ್ತಾವಲ್ಲ, ಹಂಗೆ ಓಡಾಡ್ತಾವೆ. ಇವನು ಅಷ್ಟರೊಳಗೆ ಏನು ಮಾಡ್ದೆ, ಇವನು ನಿನ್ನೆ ಜ್ಯೋತಿಷ್ಯ ಕೇಳಕ್ಕೆ ಬಂದಿತ್ತಲ್ಲ ಆ ವೈದ ಅದೇ ರಸ್ತಲ್ಲಿ ಬಂದ. ಇತ್ತಾಗ ನೋಡ್ತಾನೆ, ಜ್ಯೋತಿಷಿ ಮನೆ ಕಡೆಗೆ ನೋಡ್ತಾನೆ. ಜ್ಯೋತಿಷಿ ಮುಖದಲ್ಲಿ ಗಾಬರಿ ಕಾಣ್ತಾ ಇದೆ. ಓ, ಜ್ಯೋತಿಷಿಗಳಿಗೇನು ಆಗ್ಬಿಟ್ಟದಲ್ಲ ಅಂದ್ಕೊಂಡು ಹಂಗೆ ಹೋದ. ಏನು ಜ್ಯೋತಿಷಿಗಳೇ, ಏನು ಹುಡುಕ್ತಿದ್ದೀರಿ, ಏನು ತಡುಕ್ತಿದ್ದೀರಿ, ಏನು ಸಮಾಚಾರ ಅಂದ. ಆಗ ಜ್ಯೋತಿಷಿ, ಅಯ್ಯೋ ಸುಮ್ಕಿರಪ್ಪ, ನನ್ನ ಕಷ್ಟ ನನಗೆ, ನೀನೊಬ್ಬ ಬೇರೆ ಬಂದು ತಲೆ ತಿಂತೀಯ, ಆಗಲೇ ನನ್ನ ತಲೆ ಕೆಟ್ಟಿ ಕೆರಾಡ್ಬಿಟ್ಟದೆ ಅಂದ. ಸರಿ, ಅದೇನಾಗದೆ ಹೇಳಿ ಜ್ಯೋತಿಷಿಗಳೇ, ನೀವು ನೋಡಿ ನನ್ನ ರಾತ್ರಿ ಒಳ್ಳೆ ಮುಹೂರ್ತ ಬೇರೆ ಫಿಕ್ಸ್ ಮಾಡಿಕೊಟ್ಟಿದ್ದೀರಿ, ಅಯ್ಯಯ್ಯಪ್ಪ ಅಂತಂದ. ಅಯ್ಯೋ ಸುಮ್ಮನಿರ, ನೀನು ಬಾಯಿಗೆ ಹಿಟ್ಟಾಕ, ನನ್ನ ಮಗಳೇ ಕಾಣಿಸ್ತಿಲ್ಲ ಕಣೋ ಅಂತಂದ. ಅಯ್ಯೋ ನಿನ್ನ ಮಗಳು ಕಾಣಿಸ್ತಿಲ್ವ, ಹಂಗಾರೆ ಮಗಳು ಎಲ್ಲೋ ಇರಬೇಕು ನೋಡಿ, ಎಲ್ಲ ಕೂಡ ತಡ್ಕಿ ಹುಡುಕಿ ಅಂದ್ಕೊಂಡು ಅವನು ಹುಡ್ಕೋಕೆ ಶುರು ಮಾಡ್ದ. ಅವನು ಏನು ಮಾಡೋನೆ, ಇವನು ನೆನೆ ಜ್ಯೋತಿಷಿ ಹೇಳಿದ್ನಲ್ಲ, ಆ ಜ್ಯೋತಿಷಿ ಹೇಳಿದ್ದೆ ಮರ್ತ್ಬಿಟ್ಟವನೇ ಇವನು, ಹುಡುಗನೂ. ಆಮೇಲೆ ತಿರ್ಗಾ ಕೇಳ್ದ, ಜ್ಯೋತಿಷಿಗಳೇ ನೋಡಿ, ಅಲ್ಲಿ ಹುಡುಗಿ ಮಂಚದ ಕೆಳಗಡೆ ಹುಡುಕಿ, ಆ ಅಟ್ಟದ ಮ್ಯಾಗ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಕಾಕಸ್ ರೂಮ್ ನೋಡಿ, ಬಾತ್ರೂಮ್ ನೋಡಿ, ಆ ರೂಮ್ ನೋಡಿ, ಈ ರೂಮ್ ನೋಡಿ ಅಂದ್ಕೊಂಡು ಈ ಬಡ್ಡೆ ಇದ್ದು ಏನು ಮಾಡ್ದ ಹುಡುಗ, ಜ್ಯೋತಿಷಿ ಕಡೆನ ಅವನ ಜೊತೆ ಸೇರ್ಕೊಂಡು ಹುಡುಗಿ ಹುಡ್ಕೋಕೆ ಶುರು ಮಾಡ್ದ. ಆಮೇಲೆ ಹಿಂಗೆ ಅನ್ಕೊಂಡು ಹುಡುಕ್ತಿದ್ರ, ಇಬ್ಬರು ಹುಡುಕ್ತಿದ್ರ. ಆವಾಗ ಜ್ಯೋತಿಷಿ ಎಂದ, ಅಲ್ಲ ಕಣಯ್ಯ, ಇದೇನು ನನ್ನ ರಾತ್ರಿ ಇದು ನನ್ನ ಮಗಳು ಹೊಂಟೋಗೊಳ್ಳಲ್ಲ, ಎಲ್ಲೋದ್ಲು ಓದ್ಲು, ತಾಡಿಯಪ್ಪ ನಮ್ಮ ಇವ್ರಿಗೆ ಬೇರೆ ಫೋನ್ ಮಾಡ್ತೀನಿ, ನಮ್ಮ ಸಂಬಂಧಿಕರಿಗೆ ಹಂಗೆ ಹಿಂಗೆ ಅಂದ್ಕೊಂಡು ಮೊಬೈಲ್ ಬೇರೆ ತಗೊಂಡ. ಆ ಮೊಬೈಲ ತಗೊಂಡು ಹೊಡೆದಿದ್ದು ಫೋನ. ಅಯ್ಯೋ, ಊರಲ್ಲಿರೋರು, ಇಲ್ಲಿರೋರು, ಅಯ್ಯಯ್ಯಪ್ಪ, ಹೊಡೆದ ಬೇರೆ ಊರಲ್ಲಿರೋರಿಗೆ ಎಲ್ಗೂ ಹೊಡೆದ. ನನ್ನ ಮಗಳು ಅಲ್ಲಿ ಬಂದಿದ್ದಾಳ, ನನ್ನ ಮಗಳು ಅಲ್ಲಿ ಬಂದಿದ್ದಾಳು, ನನ್ನ ಮಗಳು ಅಲ್ಲಿ ಹೋಗಿದ್ದಾಳ, ನನ್ನ ಮಗಳು ಇಲ್ಲಿ ಹೋಗಿದ್ದಾಳ ಅಂದ್ಕೊಂಡು ಕೇಳ್ಕೊಂಡು ಇವನು ಏನು ಮಾತಾಡ್ದ. ಆಮೇಲೆ ಏನು ಮಾಡ್ದ, ಇವನಿಗೆ ಬಂದ್ಬಿಡ್ತು. ಈ ಹುಡುಗ ಏನಂದ, ಜ್ಯೋತಿಷಿಗಳೇ ನೀವು ಯಾಕೆ ಅಷ್ಟು ಹುಡುಕ್ತಿದ್ದೀರಿ, ಏನು ಮತ್ತು ಜ್ಞಾಪಕ ಯಾಕೆ ಅಷ್ಟು ಹುಡುಕ್ತಿದ್ದೀರಿ, ನೀವು ನೆನ್ನೆ ಹೇಳಿದ್ರಲ್ಲಪ್ಪ ನನಗೆ ಜ್ಯೋತಿಷ ಮಧ್ಯರಾತ್ರಿಗೆ ಹೊಡ್ಕೊಂಡು ಹೋಗು ಅಂತ, ಅದೇ ನಾನು ಮಧ್ಯರಾತ್ರಿನೇ ಹೊಡ್ಕೊಂಡೋಗ್ಬಿಟ್ಟಿವ್ನಿ ಅಂತಂದ. ಇದೇನಿದು ಮಧ್ಯರಾತ್ರಿ ಹೊಡ್ಕೊಂಡು ಅಂದ ತಕ್ಷಣ ಆವಾಗ ಇದಡ್ಬಿಟ್ಟಿದ್ದು ಜ್ಯೋತಿಷಿಗೆ. ಆವಾಗ ಗೊತ್ತಾಗದೆ, ಓ ಇವನು ನನ್ನ ಮಗಳನ್ನ ಹೊಡ್ಕೊಂಡು ಹೋಗೋನೆ ಅಂತ. ನೋಡಪ್ಪ, ಜ್ಯೋತಿಷಿಗಳಿಗೆ ತಮ್ಮ ಭವಿಷ್ಯ ಗೊತ್ತಿಲ್ಲ ಅಂದರೆ ಏನು,